ಬಿಜೆಪಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದೆ ಸರ್. ಏನು ಹೇಳಿ ಸಂವಿಧಾನ ಬದಲಾವಣೆ ವಿಚಾರವಾಗಿ ಯಾರು ನನಗೇನು ತಲೆಕೆಟ್ಟಿದ್ಯಾ? ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟ್ರೂನಲ್ಲಿ ಏನು ಮಾತಾಡಿದ್ದೀನಿ ಯಾರು ಅದನ್ನು ನೋಡಿ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನು ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಮೊದಲೇ ಬಂದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತಮಗೆ ಮಾಡ್ತಾ ಇರ್ಬೇಕು. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ, ಅದಕ್ಕೆ ಮಾಡ್ತಾರೆ. ನಾನು ಸುದ್ದಿ ಎತ್ತಲಿಲ್ಲ ಅಂದ್ರೆ, ಡೆಲ್ಲಿಲಿ ನಾನು ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ ಪಾಪ. ಅದಕ್ಕೆ ಅವ್ರು ಮಾಡ್ತಾರೆ, ಮಾಡ್ಲಿ ಬಿಡಿ. ಅಲ್ಲೆಲ್ಲ ತಮಿಳುನಾಡಲ್ಲಿ ಕಬ್ಬಾಟ ನಾನು ಕಾಯ್ಕೊಂಡಿದ್ದೆ. ಕಬ್ಬಾಟ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕಬ್ಬಾಟ ನಾನು ಕಾಯ್ಕೊಂಡಿದ್ದೆ ಕಬ್ಬಾಟ ನೋಡೋಣ ಅಂತ. ಬರೀ ನಿಮ್ಮ ಮೈಕ್ ಮಾತ್ರ ಕಾಣ್ತಾ ಇತ್ತು ನನಗೆ ಕಪ್ಪದಾಗಿ. ಬಾವುಟ ಅಂತೂ ಕಾಣಲಿಲ್ಲ. ಅವೆಲ್ಲ ಸುಳ್ಳು. ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಇವತ್ತು ಐ ಆಮ್ ಟೆಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್, ಮೀಡಿಯಾ ಫ್ರೆಂಡ್ಸ್ ಅಂಡ್ ಪೊಲಿಟಿಕಲ್ ಫ್ರೆಂಡ್ಸ್, ಯು ಪ್ಲೀಸ್ ವಾಚ್ ದಿ ಎಂಟೈರ್ ಇಂಟ್ರೂ what I have spoken on that day. From starting to the end. They can't digest what I have spoken. I have spoken the truth. Whatever is there, I am not ready to, if anything is there, I would have accepted it. ಹಂಗೆ ನಾನೇನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ. ನಾನೇನು ಸಂವಿಧಾನದ ಬಗ್ಗೆ, ನಾವೇ ಸಂವಿಧಾನನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ಮಾಡಿರೋದು, ಸಂವಿಧಾನದಲ್ಲಿ ಮಾಡ್ತಿರೋದು. ಸುಮ್ಮನೆ ನಾ ಹಿಂಗೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡಕ್ಕೆ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ? ನಮ್ಮ ಲೀಡರ್ಸ್ ಏನು ದಡ್ರ? ನಮ್ಮ ಲೀಡರ್ಸು ನಾನೇನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜನಾ ಸುಳ್ಳು ಅಂತೆಲ್ಲ ತೆಗೆದು ನೋಡಿದ್ದಾರೆ. ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೈ ಮಾಡಿ. ಯಾರೋ ಹೇಳಿದ್ ಮುಖ್ಯ ಅಲ್ಲ, ನೀವು ಹಾಕೊಂಡು ರಿಪ್ಲೈ ಮಾಡಿ. ಇದ್ರ ಬಗ್ಗೆ ದೆಹಲಿ ನಾಯಕರು ಏನಾದ್ರು ಮಾತಾಡಿದ್ದಾರೆ ಸರ್? ದೆಹಲಿ ನಾಯಕರು ಖಂಡಿತ ಮಾತಾಡಿದ್ದಾರೆ. ಕೇಳಿದ್ದಾರೆ ನಾನು ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದ್ದೀನಿ. ಅವರು ನೋಡಿದ್ದಾರೆ, ಅವ್ರಿಗೂ ಮನವರಿಕೆ ಆಗಿದೆ. ಅವರು ಗಾಬರಿಯಾಗಿ ಕೇಳಿದ್ರು ನನ್ನ, ಇದೇನು ಈ ಥರ ಮಾಡಿದೆಲ್ಲ ಏನು ಅಂತಂದ್ಬಿಟ್ಟು. ಆಮೇಲೆ ನಾನು ಯಾರೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾನೇನು ಮಾತಾಡಿದೆ ಅಂತ ಅಂದ್ಬಿಟ್ಟು ಅದನ್ನು ಅವ್ರಿಗೆ ಪಾಸ್ ಆನ್ ಮಾಡಿದೆ. ಎಲ್ಲ ನೋಡಿದ್ದಾರೆ.